ಕಳೆದ ವಾರ ಮಹಾರಾಷ್ಟ್ರ ಸೇರಿದಂತೆ ರಾಜ್ಯದ ಹಲವೆಡೆ ಬಿದ್ದಂತಹ ಮಳೆ ಸ್ವಲ್ಪ ನಿಟ್ಟುಸಿರು ಬಿಡುವಂತೆ ಮಾಡಿತ್ತು. ಆದ್ರೀಗ ಮಳೆ ಮತ್ತೆ ಕಂಪ್ಲೀಟ್ ಆಗಿ ಮಾಯ ಆಗಿ ಹೋಗಿದೆ. ಯಾವ ಮಟ್ಟಿಗೆ ಅಂತಂದ್ರೆ ಕೆಲವು ಕಡೆ ನಿಮ್ಗೆ ಅನುಭವಕ್ಕೆ ಬರ್ತಾ ಇರಬಹುದು, ಬೇಸಿಗೆಗಿಂತಲೂ ಹೆಚ್ಚಿನ ಆ ಬಿಸಿಲಿನ ಹೊಡೆತ ಇದೀಗ ಕಂಡು ಬರ್ತಾ ಇದೆ. ಈ ನಡುವೆ ನಮಗೆ ಕುಡಿಯೋಕೆ ನೀರಿಲ್ಲ ಅಂತ ಅಂದ್ರು ಕಾವೇರಿಗಾಗಿ ತಮಿಳುನಾಡು ಖ್ಯಾತೆಯನ್ನ ಜೋರು ಮಾಡ್ತಾ ಇದೆ. ಮತ್ತೊಂದು ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಭೀಕರ ಬರದ ಛಾಯೆ ಆವರಿಸ್ತಾ ಇದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡಲ್ಲ, ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ಕರ್ನಾಟಕದ ವಾದ. ರಾಜ್ಯದಲ್ಲಿ ಮುಂಗಾರು ಸಂಪೂರ್ಣವಾಗಿ ಕೈಕೊಟ್ಟಿದೆ, ಡ್ಯಾಂಗಳು ಬರಿದಾಗಿವೆ. ಆದರೆ ತಮಿಳುನಾಡು ಮಾತ್ರ ಕಾವೇರಿ ನೀರಿಗಾಗಿ ತನ್ನ ಹಠ ಬಿಡ್ತಾ ಇಲ್ಲ. ತಮಿಳುನಾಡು ತನ್ನ ಪಾಲಿನ 40.43 ಟಿಎಂಸಿ ನೀರಿಗಾಗಿ ಪಟ್ಟು ಹಿಡಿದಿದೆ. ಜೂನ್ ಮತ್ತು ಜುಲೈ ಕೋಟಾದ ನೀರು ಬೇಕೇ ಬೇಕು ಅಂತ ಖ್ಯಾತೆ ತೆಗೆದಿದೆ. ದೆಹಲಿಯಲ್ಲಿ ಸಿಡಬ್ಲ್ಯೂಆರ್ಸಿ ಅಧ್ಯಕ್ಷ ವಿನೀತ್ ಗುಪ್ತಾ ನೇತೃತ್ವದಲ್ಲಿ ಇವತ್ತು ವರ್ಚುವಲ್ ಸಭೆಯನ್ನ ನಡೆಸಲಾಗಿದ್ದು, ಕರ್ನಾಟಕದ ಅಧಿಕಾರಿಗಳು ವಾಸ್ತವ ಸ್ಥಿತಿಯನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಜೂನ್ನಲ್ಲಿ ಜಲಾಶಯಗಳಿಗೆ ಒಳಹರಿವು ಶೂನ್ಯ. ಜುಲೈನಲ್ಲಿ ಬಂದಿರುವ ಅಲ್ಪ ಸ್ವಲ್ಪ ನೀರನ್ನ ಮುಂದಿನ ಮಾನ್ಸೂನ್ ವರೆಗೂ ಕುಡಿಯೋಕೆ ಕಾಯ್ದಿಡಬೇಕು. ಕರ್ನಾಟಕದಲ್ಲೇ ಕೃಷಿಗೆ ನೀರಿಲ್ಲ, ಸಂಪೂರ್ಣವಾಗಿ ಬರ ಆವರಿಸಿದೆ. ಅಂತಹದ್ರಲ್ಲಿ ನಿಮಗೆ ನೀರು ಬಿಡೋದು ಅಂತ ತಮಿಳುನಾಡಿಗೆ ಕಡ್ಡಿ ತುಂಡಾದಂತೆ ಹೇಳಿದ್ದಾರೆ. ಕರ್ನಾಟಕದ ವಾದದ ಬಳಿಕ ತಮಿಳುನಾಡಿಗೆ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ಕರ್ನಾಟಕಕ್ಕೆ ಯಾವುದೇ ಸ್ಪಷ್ಟ ಸೂಚನೆಯನ್ನು ನೀಡಿಲ್ಲ. ಎಲ್ಲರೂ ಸಹ ನಾವು ಜಿಲ್ಲೆಯ ಮತ್ತು ಕಾವೇರಿ ಅಚ್ಚುಕಟ್ಟಿನ ರೈತರ ಸಮಸ್ಯೆಗೆ ನಾವು ಖಂಡಿತ 100% ಸ್ಪಂದಿಸ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ, ಇವತ್ತಿನ ಮುಖ್ಯಮಂತ್ರಿ, ನೀರಾವರಿ ಸಚಿವರು 100% ಸಹ ಅದರ ಪರವಾಗಿದ್ದಾರೆ. ಇದನ್ನು ತಾವೆಲ್ಲರೂ ರೈತರು ಮನಗಂಡು ಈ ಪ್ರತಿಭಟನೆ ನಾವು ಬೇರೆ ರೂಪಕ್ಕೆ, ಕಾನೂನಿನ ತೊಡಕಿಗೆ ಆಗಬಾರ್ದು. ಇನ್ನೊಂದ್ ಕಡೆ ಮೇಕೆದಾಟು ಯೋಜನೆಗೆ ವಿರೋಧ ವ್ಯಕ್ತಪಡಿಸ್ತಾ ಇರುವ ತಮಿಳುನಾಡು ವಿರುದ್ಧ ವಾಟಾಳ್ ನಾಗರಾಜ್ ಸಿಡಿದೆದ್ರು. ಅತ್ತಿಬೆಲೆ ಗಡಿಯಲ್ಲಿ ಹೆದ್ದಾರಿ ಬಂದ್ ಮಾಡಿದ ವಾಟಾಳ್ ಸೇರಿದಂತೆ ಹಲವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇತ್ತ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕ ಬಿವೈ ವಿಜಯೇಂದ್ರ ಗುಡುಗಿದ್ದಾರೆ. ರಾಜ್ಯದಲ್ಲಿ ಭೀಕರ ಬರ ಇದೆ, ಸರ್ಕಾರ ರೈತರ ಜೀವದ ಜೊತೆ ಚೆಲ್ಲಾಟ ಆಡದೆ ಎಕರೆಗೆ 50,000 ರೂಪಾಯಿ ಪರಿಹಾರ ಕೊಡಿ ಅಂತ ಆಗ್ರಹಿಸಿದ್ದಾರೆ. ರೈತರ ಜೀವನ ಜೊತೆ ಚೆಲ್ಲಾಟ ಮಾಡುವುದನ್ನ ಬಿಟ್ಟು ಬರದ ಸಂದರ್ಭದಲ್ಲಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂತ ಕೆಲಸ ಮಾಡಬೇಕಾಗಿದೆ ರಾಜ್ಯ ಸರ್ಕಾರ. ಭೀಕರ ಸಂಕಷ್ಟದಲ್ಲಿರ್ತಕ್ಕಂಥ ರೈತರು ಎಕರೆಗೆ 50,000 ರೂಪಾಯಿ ಪರಿಹಾರವನ್ನು ಕೂಡ ರಾಜ್ಯ ಸರ್ಕಾರ ನೀಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಪಡಿಸ್ತಾ ಇದ್ದೇನೆ. ಒಂದೆಡೆ ಕಾವೇರಿ ಕೊಳ್ಳದಲ್ಲಿ ಹನಿ ನೀರಿಗೂ ಹಾಹಾಕಾರ, ಮತ್ತೊಂದ್ ಕಡೆ ಮುಗಿಲತ್ತ ಮುಖ ಮಾಡಿರುವ ಅನ್ನದಾತನ ಆರ್ತನಾದ. ವರುಣ ಕಣ್ಣು ತೆರೆಯದೇ ಇದ್ರೆ ಕರ್ನಾಟಕದಲ್ಲಿ ಭೀಕರ ಬರಗಾಲದ ತಾಂಡವ ಶುರುವಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬ್ಯೂರೋ ರಿಪೋರ್ಟ್, TV9.